ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಸೋಷರಾಗಿದ್ದೀನಿ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ತುಂಬ ಸಮಯದಿಂದ ನೀವು ಕಾದು ನಿಂತಿದ್ದಂಥ ಒಂದು ಪಿಕ್ಕಲ್, ಅದುವೇ ಪ್ರಾನ್ಸ್ ಪಿಕ್ಕಲ್. ತುಂಬ ಮಂದಿ ಆರ್ಡರ್ಸ್ ಕೊಟ್ಟಿದ್ರು, ಆದರೆ ನಾನು ಅವರಿಗೆ ಹೇಳಿದ್ದೆ ಸ್ವಲ್ಪ ಟೈಮ್ ನಿಲ್ಲಿ, ಯಾಕಂತ ಹೇಳಿದ್ರೆ ಫ್ರೆಶ್ ಪ್ರಾನ್ಸ್ ಬರ್ಲಿಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆರ್ಡರ್ ತಗೊಂಡಿದ್ದೇವೆ ಅಂತ ಹೇಳುವಂಥ ಒಂದು ರೀಸನ್ಗೋಸ್ಕರ ನಾವು ಪಿಕ್ಕಲ್ ಮಾಡಿ ಹಾಕಲಿಕ್ಕೆ ಆಗೋದಿಲ್ಲ. ನಮಗೆ ಕರೆಕ್ಟ್ ಆಗಿರುವಂತಹ ಫ್ರೆಶ್ ಆಗಿರುವಂಥ ಪ್ರಾನ್ಸ್ ಸಿಗಬೇಕು. ಹಾಗೆ ಇವತ್ತು ಪ್ರಾನ್ಸ್ ಬಂದಿದೆ. ಸ್ವಲ್ಪ ಮಳೆ ಈಗ ನಿಂತಿರೋದ್ರಿಂದ ಬೋಟ್ ಕೂಡ ಹೋಗಲಿಕ್ಕೆ ಅವರಿಗೆ ಅವಕಾಶ ಇರೋದ್ರಿಂದ ನಮಗೆ ಒಳ್ಳೆ ಪ್ರಾನ್ಸ್ ಬಂದಿದೆ ಅಂತೇಳಿ ಇವಾಗ ಜಸ್ಟ್ ಸಾಹುಲ್ ಕಾಲ್ ಮಾಡಿ ಹೇಳಿದರು. ಹಾಗೆ ನಾವು ಇವತ್ತು ಎಷ್ಟು ಕೆ ಜಿ ತಂದಿದ್ದೇವೆ? ಎಸ್, ಇವತ್ತು 10 kg ಪ್ರಾನ್ಸನ್ನು ತಂದಿದ್ದೇವೆ ನಾವು. ಸೊ 10 kg ಪ್ರಾನ್ಸನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಚೆನ್ನಾಗಿರುವಂಥದ್ದನ್ನೇ ನಾವು ತಗೊಂಡು ಬರುವಂಥದ್ದು. ಆ ಒಂದು ರೀಸನ್ಗೋಸ್ಕರ ಸ್ವಲ್ಪ ಡಿಲೇ ಆಯಿತು ಈ ಸರ್ತಿ ಪಿಕ್ಕಲ್ ಪ್ರಾನ್ಸ್ ಇದ್ದು. ಸ್ಪೆಷಲಿ ಪ್ರಾನ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ, ಉಪ್ಪಿನಕಾಯಿಗೆ ಹಾಕಲಿಕ್ಕೆ ಇವತ್ತು ಸಿಗಡಿ, ಎಟ್ಟಿ ಸಮುದ್ರದ ಸಿಗಡಿ ಅಂತ ಹೇಳ್ತಾರೆ. ಮಳೆ ಕಡಿಮೆ ಆಯಿತು. ಮಳೆ ಕಡಿಮೆ ಆದ್ದರಿಂದ ಬೋಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ದರಿಂದ ನಮ್ಮಂಥವ್ರಿಗೆ ಮೀನು ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ನಮ್ಮ ಕ್ಲೈಂಟ್ಸಿಗೆ ಆರ್ಡರ್ ಇತ್ತು ಯಾವ್ದರ್ದು ಅಂತ ಹೇಳಿದ್ರೆ ಸಿಗಡಿ ಉಪ್ಪಿನಕಾಯಿ, ಎಟ್ಟಿ ಉಪ್ಪಿನಕಾಯಿ, ಪ್ರಾನ್ಸ್ ಉಪ್ಪಿನಕಾಯಿದ್ದು ಒಂದು ಆರ್ಡರ್ಸ್ ಇತ್ತು. ಅವಳಿಗೊಂದು 10 kg ಇವತ್ತು ಬೇಕಂತ ಹೇಳಿದ್ರು. ಲಕ್ಕಿಲೆ ಇವತ್ತು ಫ್ರೆಶ್ ಆಗಿರುವಂತ ಪ್ರಾನ್ಸ್, ಸೂಪರ್ ಆಗಿರುವಂತ ಒಳ್ಳೆ ಸೈಜ್ ಕೂಡ ನೋಡಿ ಯಾವ ರೀತಿಯಲ್ಲಿ ಸೈಜ್ ನೋಡಿ. ನಮಗೆ ಉಪ್ಪಿನಕಾಯಿಗೆ ಇದೇ ಸೈಜ್ ಬೇಕಾಗಿರುವಂಥದ್ದು. ಅಂದ್ರೆ ಫ್ರೆಶ್ ಆಗಿರುವಂತ ಪ್ರಾನ್ಸ್ ಸಿಕ್ಕಿದ್ರೆ ಅದರದ್ದು ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುವುದರಿಂದ ಇವತ್ತು 10 kg ಪ್ರಾನ್ಸ್ ನಿಮ್ಗೆಲ್ಲರಿಗೂ ಬೇಕಾದಲ್ಲಿ ತಕ್ಷಣವಾಗಿ ಆರ್ಡರ್ ಹಾಕಿ. ನಿಮ್ಗೆಲ್ಲರಿಗೂ ಯಾರಿಗೆಲ್ಲ ಬೇಕು, ಲಿಮಿಟೆಡ್ ಸ್ಟಾಕ್ ಇರ್ತದೆ, ಯಾವಾಗಲೂ ಪ್ರಾನ್ಸ್ ಸಿಗುವುದಿಲ್ಲ. ಫ್ರೆಶ್ ಆಗಿರುವಂಥದ್ದು ಪ್ರಾನ್ಸ್ ಪೇಕಲ್ ನಿಮಗೆ ಬೇಕಾದಲ್ಲಿ ಜಸ್ಟ್ ಆರ್ಡರ್ ಮಾಡಿ, ತೆಗೆದುಕೊಳ್ಳಿ, ಎಂಜಾಯ್ ಮಾಡಿ. ಹಾಗೆ ಮಂಗಳೂರಿನವರಿಗೆ ಇವಾಗ ಡೋರ್ ಡೆಲಿವರಿ ಕೂಡ ಸಿಗ್ತಾ ಇದೆ. ಮಂಗಳೂರಿನವರಿಗೆ ಇವಾಗ ಡೋರ್ ಡೆಲಿವರಿ ಫೆಸಿಲಿಟಿ ಕೂಡ ಸಿಗ್ತಾ ಉಂಟು. ಮಂಗಳೂರಿನ ಕ್ರಾಸ್ತಾ ಸೆಂಟರ್ನಲ್ಲಿ, ಮಂಗಳೂರಿನ ಕ್ರಾಸ್ತಾ ಎಂಟರ್ಪ್ರೈಸ್ ನಲ್ಲಿ ಆಲ್ರೆಡಿ ಪೋಕ್ ಪಿಕ್ಕಲ್ ನಂತರ ಬೂತಾಯಿ ಪಿಕ್ಕಲ್ ಇತ್ತು. ಆಲ್ಮೋಸ್ಟ್ ಖಾಲಿಯಾಗಿ ತುಂಬಾ ಮಂದಿ ಕಸ್ಟಮರ್ಸ್ ರಶ್ ಆಗ್ತಾ ಇದ್ದಾರೆ. ಅದೇ ರೀತಿ ಈ ಸತ್ಯ ವೀಕೆಂಡಿಗೆ ಪ್ರಾನ್ಸ್ ಪಿಕ್ಕಲ್ ಕ್ರಾಸ್ತಾ ಎಂಟರ್ಪ್ರೈಸ್ ನಲ್ಲಿ ಕೂಡ ಖಂಡಿತವಾಗಿಯೂ ಸಿಗ್ತಾ ಉಂಟು. ಮಂಗಳೂರಿಗರಿಗೆ ಒಂದು ಗ್ಲೆನ್ಸಿಯ ಕೈಯ ಪಿಕ್ಕಲ್ ರುಚಿ ನಿಮ್ಮ ಬಾಗಿಲಿಗೆ. ಇವತ್ತು ಸ್ಪೆಷಲ್ ಕಜೆ ಅಕ್ಕಿ ಜೊತೆಗೆ ನಮಗೆ ಟೊಮೆಟೊ ಸಾರು. ನಾವು ಸಿಂಪಲಾಗಿ ಲಂಚ್ ಮಾಡೋದಾಯ್ತಾ, ಡೈಲಿ ಏನಾದರೂ ವೆಜ್ ಐಟಮನ್ನು ಜಾಸ್ತಿಯಾಗಿ ಮಾಡ್ತೀವಿ. ಹಾಗೆ ಇವತ್ತು ಈ ನಂಗು ಮೀನು ಅಂತ ಹೇಳ್ತೀವಿ ನೋಡಿ, ಅದನ್ನು ಫ್ರೈ ಮಾಡಿರ್ತೀವಿ. ಸೊ ಆ ಒಂದು ಊಟವನ್ನೆಲ್ಲ ಮುಗಿಸ್ಬಿಟ್ಟು ನಮಗೆ ಫುಲ್ ಐಟಮ್ ಇವತ್ತು ಬಂದಿತ್ತು. ನಾವು ಒಂದೇ ಸರ್ತಿ ಫುಲ್ ಮಂಗಳೂರಿಂದಲೇ ತರುವಂಥದ್ದು ಎಲ್ಲ ಐಟಮ್ಸನ್ನು. ಯಾಕಂತ ಹೇಳಿದರೆ ನಮಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಬಲ್ಕಲ್ಲಿ ನಾವು ಎಲ್ಲವನ್ನ ಮಾಡೋದ್ರಿಂದ ನಮಗೆ ಈಗ ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಐಟಮ್ಸ್ ಏನೆಲ್ಲ ತಗೊಂಡು ಬಂದಿದ್ರು ನೋಡಿ, ಅದನ್ನೆಲ್ಲ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಪಿಕ್ಕಲ್ ಹಾಕಲಿಕ್ಕೆ ನಮಗೆ ಈ ಬಾಕ್ಸ್ ಏನಿದೆ ನೋಡಿ, ಬಾಟಲ್ಸ್, ಅದನ್ನು ಕೂಡ ಎಕ್ಸ್ಟ್ರಾನೇ ತಂದಿದ್ರು. ಯಾಕಂತ ಹೇಳಿದರೆ ಈ ಸರ್ತಿ ಪಿಕ್ಕಲ್ ಆರ್ಡರ್ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಅದನ್ನು ಕೂಡ ಸೆಟ್ ಮಾಡಲಿಕ್ಕಿದೆ. ಈ ರೂಮ್ ಫುಲ್ ನಂದು ಸ್ಟೋರ್ ರೂಮೇ ಆಗಿಬಿಟ್ಟಿದೆ. ಇವಾಗ ನಾವು ಸಪ್ರೇಟಾಗಿ ಎಕ್ಸ್ಟ್ರಾ ಸ್ಟೋರ್ ರೂಮನ್ನು ಮಾಡಿದ್ದೀವಿ. ಆದರೆ ಅದರಲ್ಲಿ ಇವಾಗ ನಾವು ಕರೆಕ್ಟಾಗಿ ಪ್ರಾಪರಾಗಿ ಎಲ್ಲವನ್ನು ಸೆಟ್ ಮಾಡಿರಲಿಲ್ಲ. ಹಾಗೆ ಕೆಲವೊಂದು ಐಟಮ್ಸನ್ನು ಇಲ್ಲಿ ಹಾಕಿಬಿಡೋಣ ಅಂಥೇಳಿ ಹಾಗಾಗಿ ಎಲ್ಲವನ್ನು ನಾನಿಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಪ್ರತಿಯೊಂದು ಕೂಡ ಆ ಪ್ಲೇಸಲ್ಲಿ ಇದ್ದರೆ ನಮಗೆ ಕೂಡ ಅಡುಗೆ ಮಾಡುವಂಥ ಸಮಯದಲ್ಲಿ ಈಸಿಯಾಗಿ ಸಿಕ್ಬಿಟ್ರೆ ತುಂಬ ಒಂದು ಕಂಫರ್ಟಬಲ್ ಆಗುತ್ತೆ. ಹಾಗೆಯೇ ಬೇಗ ಬೇಗ ಕೆಲಸ ಕೂಡ ಆಗೋಗ್ಬಿಡುತ್ತೆ. ಆದರೆ ನಮ್ಮದು ಮೇನ್ ಮೋಟಿವ್ ಎಂತ ಅಂತ ಹೇಳಿದರೆ, ನಾವು ತಂದಿರುವಂತಹ ಯಾವುದೇ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು, ಇವನ್ ಈರುಳ್ಳಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಐಟಮ್ಸ್ ಆಗಿರ್ಬೋದು ವೇಸ್ಟ್ ಆಗಬಾರ್ದು ಅಂತ ಹೇಳಿದರೆ, ಒಂದು ಐಟಮ್ ಇದೆ ಅದು ನಮ್ಗೆ ಎದುರುಗಡೆನೆ ಕಾಣಬೇಕು. ಇಲ್ಲದಿದ್ದರೆ ಅದರ ನಮಗೆ ನೆಕ್ಸ್ಟ್ ಟೈಮ್ ತರುವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಅದನ್ನೇ ಮತ್ತೊಮ್ಮೆ ಬರೆದು ಬಿಡ್ತೀವಿ. ಆ ರೀತಿ ಆಗಬಾರ್ದು ಅಂತೇಳಿ ನಾನೆಲ್ಲ ಚೀಟಿಯಲ್ಲಿ ಬರೆದುಕೊಳ್ತೀನಿ.
ಮಧ್ಯದಲ್ಲಿ ನಮಗೆ ಕೆಲಸದ ಮಧ್ಯದಲ್ಲಿ ಕೂಡ ಬೇರೆ ಕೆಲಸ ಇರುತ್ತೆ ನನಗೆ. ಕೆಲವೊಮ್ಮೆ ಬ್ಯಾಂಕಿಗೆ ಹೋಗ್ಲಿಕ್ಕಿರುತ್ತೆ ಅಥವಾ ಕೆಲವೊಮ್ಮೆ ನನಗೆ ಅಂಗಡಿಗೆಲ್ಲ ಹೋಗ್ಲಿಕ್ಕಿರುತ್ತೆ. ಹಾಗೆ ಇವಾಗ ಈ ಐಟಮ್ಸನ್ನ ಸೆಟ್ ಮಾಡುವಂಥದ್ದು ಮಾಡಲೇಬೇಕು ಅಂತ ಹೇಳಿ ನಾನು ನಮಗೆ ಹೌಸ್ ಹೆಲ್ಪರ್ ಇದ್ದಾರೆ. ಸೊ ಅವರದ್ದು ಹೆಲ್ಪ್ ತಗೊಂಡು ಇಲ್ಲಿ ಎಲ್ಲ ನಾನು ಸೆಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಮಾಡಿದರೂ ಕೂಡ ಪ್ರತಿನಿತ್ಯ ನಾವು ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಸ್ವಲ್ಪ ಆದರೂ ಆಚೆ ಈಚೆ ಆಗ್ತಾ ಇರತ್ತೆ. ಹಾಗೆ ಅವರು ಹೇಳಿದ್ರು, ನಾನು ಹೆಲ್ಪ್ ಮಾಡ್ತೀನಿ ನಿನ್ಗೆ ಅಂತೇಳಿ. ಯಾಕಂತ ಹೇಳಿದ್ರೆ ಅವರಿಗೆ ಕೂಡ ನಾವು ಬೇರೆ ಟಾಸ್ಕನ್ನು ಕೊಟ್ಟಿರ್ತೀವಿ. ಸೊ ಅದು ಕೂಡ ಕಂಪ್ಲೀಟ್ ಆಗಬೇಕು. ಆದರೆ ಈ ಐಟಮ್ಸನ್ನ ನಾವು ಸೆಟ್ ಮಾಡದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ತಂದಿರುವಂಥ ಐಟಮ್ಸ್ ಅಲ್ಲೇ ಬಾಕಿ ಉಳಿದ್ಬಿಡುತ್ತೆ. ಹೊಸ ಎದ್ದು ಕಣ್ಣೆದುರಿಗೆ ಯಾವ್ದು ಐಟಮ್ಸ್ ಕಾಣುತ್ತೆ ಅದನ್ನು ನಾವು ಯೂಸ್ ಮಾಡಿಬಿಡ್ತೀವಿ. ಸೊ ಆ ಒಂದು ರೀಸನ್‌ಗೆ ನಾನು ಎಲ್ಲವನ್ನ ಆದಷ್ಟು ಸೆಟ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ನನ್ನದೊಂದು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲವನ್ನ ನಾನು ಬಾಕ್ಸಸ್ ಆಗಿರ್ಬೋದು ಎಲ್ಲ ನಮಗೆ ಅಗತ್ಯ ಇರುವಂಥದ್ದು ಆಯ್ತಾ. ಈ ಕಾರ್ಡ್‌ಬೋರ್ಡ್ಸ್ ಎಲ್ಲ ನಾನು ಯಾವುದು ಕೂಡ ಬಿಸಾಕೋದಿಲ್ಲ. ಯಾಕಂತ ಹೇಳಿದ್ರೆ ಪ್ಯಾಕಿಂಗ್ ಹೊತ್ತಲ್ಲಿ ನನಗೆ ಅದು ಬೇಕೇ ಬೇಕು. ಸೊ ಇಲ್ಲಿ ಫಟಾಫಟ್ ಅಂತೇಳಿ ನಾನು ಇವತ್ತು ಪ್ರಾನ್ಸ್ ಇತ್ತು ಮಸಾಲೆ ಏನಿದೆ ನೋಡಿ ಅದನ್ನ ಮೆಜರ್‌ಮೆಂಟ್ ಮಾಡಿ ನಾನು ತಗೊಳ್ಳುವಂಥದ್ದು. ಸೊ ಪ್ರತಿಯೊಂದು ಕೂಡ ಮೆಜರ್‌ಮೆಂಟ್ ಮಾಡಿ ನಾನು ಬುಕ್ಕಲ್ಲೆಲ್ಲ ಬರೆದಿಡ್ತೀನಿ. ಯಾಕಂತ ಹೇಳಿದ್ರೆ ಇಷ್ಟೇ ಕೆಜಿಗೆ ಇಷ್ಟೇ ಐಟಮ್ಸನ್ನೆಲ್ಲ ಹಾಕ್ತೀನಿ ಅಂತೇಳಿ ನನಗೊಂದು ಅಂದಾಜು ನಾನು ಕರೆಕ್ಟಾಗಿ ಮೇಂಟೈನ್ ಮಾಡಿಟ್ರೆ ನನಗೆ ಕೂಡ ಮನಸ್ಸಿಗೆ ಸಮಾಧಾನ. ಹಾಗೇನೇ ಪ್ರತಿಯೊಂದು ಕೂಡ ಈಗ ನಾವು ಪ್ರಾನ್ಸಿದ್ದು ರೇಟ್ ಎಲ್ಲ ಕೆಲವೊಮ್ಮೆ ಮೇಲೆ ಕೆಳಗೆ ಇರುತ್ತೆ. ಅಂತ ಹೇಳಿದ್ರೆ ಕೆಲವೊಮ್ಮೆ ಪ್ರಾನ್ಸ್ ನಮಗೆ ಸಿಗೋದೇ ಕಡಿಮೆ ರೇಟಿಗೆ ಇರುತ್ತೆ. ಕೆಲವೊಮ್ಮೆ ಪ್ರಾನ್ಸ್ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಗುತ್ತೆ. ಸೊ ಆ ಒಂದು ಟೈಮಲ್ಲಿ ಹಾಗೇನೇ ಈಗ ಮೆಣಸು ಆಗಿರ್ಬೋದು ಅಥವಾ ಯಾವುದೇ ಒಂದು ಗ್ರೋಸರೀಸ್ ಆಗಿರ್ಬೋದು, ಅದೆಲ್ಲ ದಿನಸಿಗಳು ಅದರ ಬೆಲೆ ಏರುಪೇರು ಆಗ್ತಾ ಇರುತ್ತೆ. ಸೊ ನಮಗೆ ಎಷ್ಟು ರೇಟಿಗೆ ಬಂದಿದೆ ಅದೆಲ್ಲ ನಾವು ಕೌಂಟ್ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ಲಾಸಲ್ಲಿ ಅಂತೂ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ರೀಸನ್ನಿಗೆ ಪ್ರತಿಯೊಂದನ್ನ ನಾವು ಬರೆದುಬಿಟ್ಟು ಇಲ್ಲಿ ಮಾಡಬೇಕಾಗುತ್ತೆ. ಹಾಗೆಯೇ ತೂಕ ಎಲ್ಲ ಇಟ್ಟು ನಾನು ಮಾಡ್ತೀನಿ. ಆವಾಗ ಮಾತ್ರ ನಮಗೆ ಕರೆಕ್ಟಾಗಿ ಪ್ರಾಪರಾಗಿ ಲೆಕ್ಕ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮದು ಕೂಡ ನಮಗೆ ಕೊಡುವಂತಹ ಹಣವೇ, ಹಾಗೆಯೇ ನಾವು ಹಾಕುವಂಥ ಕೂಡ ಎಫರ್ಟ್ಸ್, ಎನರ್ಜಿ ಹಾಗೆಯೇ ಹಣವೇ. ಆ ಒಂದು ರೀಸನ್‌ಗೋಸ್ಕರ ಪ್ರತಿಯೊಂದು ಕೂಡ ಸಿಸ್ಟಮ್ಯಾಟಿಕಲ್ಲಿ ಮಾಡ್ಲಿಕ್ಕೋಸ್ಕರ ನಾನು ಈ ರೀತಿ ಎಲ್ಲವನ್ನ ತೂಕ ಮಾಡಿಬಿಟ್ಟು ನಾನು ಕರೆಕ್ಟಾಗಿ ಪ್ರಾಪರಾಗಿ ಮಾಡ್ಕೊಳ್ತೀನಿ. ಇದು ನಮ್ಗೆ ಪ್ರಾನ್ಸ್ ಸಿಕ್ಕಿರುವಂಥ ದಿನ ನಾನು ಮಾಡಿರುವಂತಹ ವಿಡಿಯೋ ಆಯ್ತಾ. ಇವಾಗ ಮತ್ತೊಮ್ಮೆ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಈ ಪ್ರಾನ್ಸ್ ಪಿಕ್ಕಲ್ ಏನಿದೆ ಇವಾಗೂ ಕೂಡ ಅವೈಲೇಬಲ್ ಇದೆ ನಿಮಗೆ. ಕ್ರಾಸ್ತಾ ಎಂಟರ್ಪ್ರೈಸಸಲ್ಲಿ ನೀವಲ್ಲಿ ಹೋಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ಅಥವಾ ನಿಮಗೆ ಆನ್‌ಲೈನ್ ನಿಮಗೆ ಬೇಕಾದರೆ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಪಿಕ್ಕಲ್ಸ್ ಯಾವತ್ತೂ ಕೂಡ ಹಾಳಾಗೋದಿಲ್ಲ ಆಯ್ತಾ. ನಾವು ಇದನ್ನ ಹೊರಗಡೆನೇ ಇಡ್ತೀವಿ ಮನೆಯಲ್ಲಿ. ಸೊ ತುಂಬಾ ಮಂದಿಗೆ ಕನ್‌ಫ್ಯೂಷನ್ ಇರುತ್ತೆ ನಾವು ಫ್ರಿಡ್ಜಲ್ಲಿ ಇಡಬೇಕಾ ಅಥವಾ ಹೊರಗಡೆ ಇಡಬೇಕಾ ಅಂತ ಹೇಳಿ. ಸ್ಟಾರ್ಟಿಂಗ್ ಎಲ್ಲ ನನಗೆ ಈ ಒಂದು ಹ್ಯುಮಿಡಿಟಿ ಇದ್ದು ಕಾರಣಕ್ಕೋಸ್ಕರ ಏನೋ ಗೊತ್ತಿಲ್ಲ ನಾನು ಫ್ರಿಡ್ಜಲ್ಲಿ ಇಡ್ಲಿಕ್ಕೆ ಹೇಳ್ತಾ ಇದ್ದೆ. ಆದ್ರೆ ಕೆಲವೊಮ್ಮೆ ನಮಗೆ ಜಾಸ್ತಿಯಾಗಿ ಅದು ಡ್ಯೂರೇಬಲ್ ಆಗಿ ಬರ್ತಾ ಇರ್ಲಿಲ್ಲ. ಆದ್ರೆ ಇವಾಗ ನಾವು ಕರೆಕ್ಟಾಗಿ ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆ ಒಂದು ರೀಸನ್‌ಗೋಸ್ಕರ ನಾವಂತೂ ಹೊರಗಡೆ ಇಡ್ತಾ ಇದ್ದೀವಿ. ಹಾಗೆ ನೀವು ಕೂಡ ಹೊರಗಡೆ ಇರಬಹುದು. ಆದ್ರೆ ಯಾರೆಲ್ಲ ಹೊರದೇಶಕ್ಕೆ ತಗೊಂಡು ಹೋಗ್ತೀರಾ ನೋಡಿ ಅವರು ಕೂಡ ನಂಗೆ ತುಂಬಾ ಕ್ವೆಶ್ಚನ್ ಕೇಳ್ತಾರೆ. ಅದನ್ನ ಯಾವ ರೀತಿ ನಾವು ಇಡಬೇಕು ಅಂತೇಳಿ. ಆದ್ರೆ ನನಗೆ ಕೂಡ ಅಲ್ಲಿ ಕನ್‌ಫ್ಯೂಷನ್ ಅಂತ ಹೇಳಿದ್ರೆ ತುಂಬಾ ಮಂದಿ ನಮಗೆ ಹೊರದೇಶದವರು ಕಾಲ್ ಮಾಡಿ ಹೇಳ್ತಾರೆ. ನಾವದನ್ನ ಫ್ರೀಸ್ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅದರ ಯಾವುದೇ ಒಂದು ರೀತಿಯಾದಂಥ ಎಣ್ಣೆ ಆಗಿರ್ಬೋದು, ಚರ್ಬಿ ಆಗಿರ್ಬೋದು ಯಾವುದು ಕೂಡ ನಮಗೆ ಲೀಕ್ ಆಗಬಾರ್ದು. ಆ ಒಂದು ರೀಸನ್‌ಗೆ ನಾವು ಫ್ರೀಸ್ ಮಾಡಿ ನಂತರ ಅದನ್ನ ನಾವು ಪ್ಯಾಕ್ ಮಾಡಿ ಕೊಂಡೋಗೋದಂತೇಳಿ. ಸೊ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡುವಂತಹ ಒಂದು ಟೈಮ್ ಆದ್ರೆ, ನೀವು ಹೊರದೇಶಕ್ಕೆ ಹೋಗುವಂಥದ್ದು ಇನ್ನೊಂದು ಟೈಮಿಗೆ ಆಗಿರುತ್ತೆ. ಸೊ ನಿಮ್ಗೆ ಅದು ಯಾವ ರೀತಿ ಮ್ಯಾನೇಜ್ ಆಗುತ್ತೆ ನೋಡಿ, ಅದನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಪ್ಯಾಕಿಂಗ್ ಮಾಡ್ಬೇಕಾಗತ್ತೆ. ಒಂದು ವೇಳೆ ನೀವು ಫ್ರೀಜರಲ್ಲಿ ಇಟ್ಟರು ಕೂಡ ಅದನ್ನ ಹೊರಗಡೆ ತೆಗ್ದಾದ ನಂತರ ಒಮ್ಮೆ ನೀವು ಹೊರದೇಶಕ್ಕೆ ರೀಚ್ ಆದ ನಂತರ ಹೊರಗಡೆ ತೆಗೆದಿಟ್ರೆ ಏನು ಕೂಡ ಆಗೋದಿಲ್ಲ. ಅದರಲ್ಲಿ ನಿಮಗೆ ಒಳ್ಳೆನೇ ಬರುತ್ತೆ. ಆ ರೀತಿ ಏನು ಹಾಳಾಗೋದಿಲ್ಲ. ಸೊ ನೀವು ಅದರಲ್ಲಿ ಟೆನ್ಷನ್ ಮಾಡ್ಬೇಕಂತಿಲ್ಲ. ಆದ್ರೆ ನಿಮ್ಗೆ ಅಲ್ಲಿ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಆದ್ರೆ ಅಂತ ಹೇಳಿದ್ರೆ ಹಾಳಾಗುತ್ತೋ ಏನೋ ಅಂತೇಳಿ ಅನಿಸೋದಾದ್ರೆ ನೀವು ಫ್ರಿಡ್ಜಲ್ಲಿ ಕೂಡ ಇಡ್ಬೋದು. ಅಥವಾ ನೀವು ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ಕೂಡ ಅದನ್ನ ನಂತರ ನೀವು ಸೇವಿಸ್ಬೋದು. ಏನು ಕೂಡ ಆಗೋದಿಲ್ಲ ಪಿಕ್ಕಲ್ಸ್. ತುಂಬ ಸಮಯ ಬರುತ್ತೆ. ಆ ಒಂದು ರೀಸನ್‌ಗೋಸ್ಕರನೇ ಹೊರದೇಶದವರು ಕೊಂಡೋಗುವಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಫ್ರೆಶ್ ಆಗಿ ಈ ಒಂದು ಮೀಟನ್ನೆಲ್ಲ ಕೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೇನೇ ಅಲ್ಲಿ ಕೂಡ ರೇಟ್ ಜಾಸ್ತಿ ಆಗಿರುತ್ತೆ. ಆದ್ರೆ ಈ ಉಪ್ಪಿನಕಾಯಿ ಎಲ್ಲ ಇದ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಲಿಕ್ಕೂ ಕೂಡ ಆಗುತ್ತೆ. ಹಾಗೇನೇ ನಿಮಗೆ ಊರಿದ್ದು ನೆನಪು ಕೂಡ ಬರೋದಿಲ್ಲ. ಈ ಒಂದು ಖಾರ, ಹುಳಿ, ಉಪ್ಪು ಎಲ್ಲ ಬ್ಯಾಲೆನ್ಸ್ ಆಗಿರುವಂತಹ ಒಂದು ಉಪ್ಪಿನಕಾಯಿ ಸಿಕ್ಕಿದ್ರೆ ಇದೆಯಲ್ವಾ ಅದ್ರ ಜೊತೆಗೆ ನಾನ್ ವೆಜ್ ಅಂತ ಹೇಳಿದ್ಮೇಲೆ ಅದೊಂದು ಏನು ಹೇಳ್ತಾರೆ ರುಚಿಯಲ್ಲಿ ಅದ್ಭುತವೇ. ಆ ಒಂದು ರೀಸನ್‌ಗೆ ನಮಗೆ ಹೈಯೆಸ್ಟ್ ಆಗಿ ಡಿಮಾಂಡ್ ಇರುವಂಥದ್ದು. ನೀವು ಕೂಡ ಡೆಫಿನೆಟ್ಲಿ ಯಾವತ್ತಾದ್ರೂ ಒಂದು ಪಿಕ್ಕಲನ್ನು ಟ್ರೈ ಮಾಡದಿದ್ರೆ ಇವಾಗ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ನಾವು ಕೂಡ ಪ್ರತಿಯೊಂದನ್ನು ಕೂಡ ಕಲಿತಾ
ಇದ್ದೀವಿ. ಹಾಗೇನೇ ಯಾವುದು ನಿಮ್ಮದು ನಮಗೆ ಕಮೆಂಟ್ಸ್ ಬರುತ್ತೆ ಅಥವಾ ಫೀಡ್‌ಬ್ಯಾಕ್ ಬರುತ್ತೆ. ನನಗೆ ತುಂಬಾ ಮಂದಿ ಫೀಡ್‌ಬ್ಯಾಕ್ ಕೊಟ್ಟಿದ್ದೀರಾ. ನಾನು ಅದನ್ನ ಪಾಸಿಟಿವ್ ಆಗೆಲ್ಲ ತಗೊಂಡಿದ್ದೀನಿ. ಕೆಲವರು ಒಳ್ಳೆದಾಗಿದೆ ಅಂತ ಹೇಳಿದ್ರೆ, ಕೆಲವರು ಕರೆಕ್ಷನ್ ಮಾಡ್ಬೇಕಂತ ಹೇಳಿ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ವಿಡಿಯೋಸ್‌ದಲ್ಲಿ ಕೂಡ ನಾನು ಹೇಳಿದ್ದೀನಿ ಕೂಡ. ನೀವು ಕೊಡುವಂತ ಫೀಡ್‌ಬ್ಯಾಕನ್ನ ಖಂಡಿತವಾಗ್ಲೂ ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಅದೇ ನನಗೆ ಒಂದು ಇಂಪ್ರೂವ್‌ಮೆಂಟಿಗೆ, ನನ್ನ ಡೆವಲಪ್‌ಮೆಂಟಿಗೆ ಒಂದು ಸಾಕ್ಷಿ ಅಂತೇಳಿ ನಾನು ಅನ್ಕೊಳ್ತೀನಿ. ಆ ರೀತಿ ನಾನು ತಗೊಂಡಿದ್ದೀನಿ ನಿಮ್ಮ ಫೀಡ್‌ಬ್ಯಾಕನ್ನ. ಒಮ್ಮೆ ಮಸಾಲೆ ಎಲ್ಲ ಕರೆಕ್ಟಾಗಿ ತೆಗ್ದಾದ ನಂತರ ನಾನಿಲ್ಲಿ ಗ್ರೈಂಡರ್‌ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ, ಇದರಲ್ಲಿ ಕೂಡ ತುಂಬಾ ಕೆಲಸ ಇದೆ ಆಯ್ತಾ, ಇದನ್ನ ಫ್ರೈ ಎಲ್ಲ ಮಾಡ್ಲಿಕ್ಕಿದೆ. ಸೊ, ತುಂಬಾ ಕ್ವಾಂಟಿಟಿಯಲ್ಲಿ ತಗೊಂಡಿರೋದ್ರಿಂದ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ನಂತರ ನಾನು ಈ ಒಂದು ಗ್ರೈಂಡರ್‌ಗೆ ಹಾಕ್ತೀನಿ. ನಾವು ಮುಂಚೆ ಎಲ್ಲ ಕಡೆಯುವಂಥ ಕಲ್ಲಲ್ಲೆಲ್ಲ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ವಿ. ಆದ್ರೆ ಲಾರ್ಜ್ ಕ್ವಾಂಟಿಟಿ ಅಂತ ಹೇಳಿದ್ಮೇಲೆ ನಮ್ಗೀಗ ಬಲ್ಕಲ್ಲಿ ಆರ್ಡರ್ಸ್ ಬರ್ತಾ ಇದೆ. ಆ ಒಂದು ರೀಸನ್‌ಗೋಸ್ಕರ ನಾನು ಮಿಕ್ಸಿಲಿ ಹಾಕಿ ನಂತರ ಗ್ರೈಂಡರಲ್ಲಿ ಹಾಕ್ಕೊಳ್ತೀನಿ. ಇದಕ್ಕೆ ಜಾಸ್ತಿ ನುಣ್ಣಗೆಲ್ಲ ರುಬ್ಲಿಕ್ಕಿಲ್ಲ. ಸ್ವಲ್ಪ ತರಿತರಿಯಾಗಿನೇ ರುಬ್ಬುವಂಥದ್ದು ನಾವು. ಸೊ, ಆ ಒಂದು ರೀಸನ್‌ಗೋಸ್ಕರ ನಾನು ಆ ರೀತಿ ಮಾಡ್ಕೊಂಡಿದ್ದೇನೆ. ನಂತರ ನಾನಿಲ್ಲಿ ಇವಾಗ ನನಗೆ ಪ್ರಾನ್ಸ್ ಏನಿದೆ ನೋಡಿ ಅದು ಫ್ರೈ ಮಾಡ್ಲಿಕ್ಕಿದೆ. ಅದಕ್ಕೋಸ್ಕರ ನಾನಿಲ್ಲಿ ಒಲೆಯಲ್ಲಿ ಬೆಂಕಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೇನೇ ಇವತ್ತು ನಾವು ನಿನ್ನೆ ಮೋಸ್ಟ್‌ಲಿ ಹಸ್ಬೆಂಡ್ ನನಗೆ ದೊಡ್ಡ ದೊಡ್ಡ ಕಡಾಯಿ ಎಲ್ಲ ತಗೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರುವಂಥ ಸಮಯದಲ್ಲಿ ದೊಡ್ಡ ದೊಡ್ಡದು ಪಾತ್ರೆಗಳು ಬೇಕಾಗುತ್ತೆ ಫ್ರೈ ಎಲ್ಲ ಮಾಡ್ಲಿಕ್ಕೆ. ಇಲ್ಲದಿದ್ರೆ ಸಣ್ಣ ಸಣ್ಣದ್ರಲ್ಲಿ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಮ್ಗೆ ತುಂಬಾ ಕೆಲ್ಸ ಇರುತ್ತೆ ಇದರಲ್ಲಿ. ಅದು ಸ್ವಲ್ಪ ಅಲ್ಲ, ತುಂಬಾ ಕೆಲ್ಸ ಇರುತ್ತೆ. ಆ ಒಂದು ರೀಸನ್‌ಗೋಸ್ಕರ ನಾನು ಇಲ್ಲಿ ಒಲೆಯಲ್ಲಿ ಕಡಾಯಿಯನ್ನ ಇಟ್ಟಿದ್ದೀನಿ. ಇನ್ನೇನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ. ನಾವು ಪ್ರಾನ್ಸನ್ನ ಇಲ್ಲಿ ಫ್ರೈ ಮಾಡ್ಕೊಳ್ತೀವಿ ಆಯ್ತಾ. ಕೆಲವರು ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಳ್ತಾರೆ. ಹಾಗೇನೇ ನಾನು ಕೂಡ ಬೇರೆ ಪಿಕಲನ್ನೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿದ್ದೀನಿ. ಹಾಗೇನೇ ಅದ್ರದ್ದು ಕನ್ಸಿಸ್ಟೆನ್ಸಿ ಕೂಡ ನನಗೆ ಕೆಲವೊಂದು ಪಿಕಲ್ಸ್ ಇದೆ ಏನಂತಂತ ಹೇಳಿದ್ರೆ, ಅದರಲ್ಲಿ ನಾವು ಬೇರೆ ಐಟಮ್ ಮಾಡ್ತೀವಿ ನೋಡಿ, ರೆಸಿಪಿ ಎಲ್ಲ ಮಾಡ್ತೀವಿ. ಸೊ, ಅದೇ ರೀತಿ ಇರುತ್ತೆ. ಪಿಕಲ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಇದು ಫ್ರೈ ಆಗಬೇಕು. ಹಾಗೆ ಅದರ ಮಸಾಲ ಕೂಡ ಪಿಕ್ಕಲಿದ್ ಮಸಾಲ ಹೇಗಿರುತ್ತೆ ನೋಡಿ, ಆ ರೀತಿ ಬರಬೇಕು ಸ್ವಲ್ಪ ತರಿತರಿಯಾಗಿ. ಆದ್ರೆ ಕೆಲವರು ನುಣ್ಣಗೆ ರುಬ್ತಾರೆ. ಹಾಗೇನೇ ಅದರಲ್ಲಿ ಗ್ರೇವಿ ಟೈಪ್ ತುಂಬಾ ಇಡ್ತಾರೆ. ಅದು ಸ್ವಲ್ಪ ಏನ್ ಹೇಳ್ತಾರೆ, ಪ್ರಾನ್ಸ್ ಗೀ ರೋಸ್ಟ್ ಎಲ್ಲ ಇರುತ್ತೆ ನೋಡಿ, ನನಗೆ ಆ ರೀತಿ ಕಾಣಿಸುವಂಥದ್ದು. ಆದ್ರೆ ಪಿಕ್ಕಲ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಪಿಕ್ಕಲ್ ತರನೇ ಇದ್ರೆ ಚೆನ್ನಾಗಿರತ್ತೆ ನನ್ಗೆ. ಆದ್ರೆ ಕೆಲವ್ರಿಗೆ ಒಂದೊಂದು ಟೇಸ್ಟ್ ಆಗಿರತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಅದನ್ನ ಸರಿಯಾಗಿ ತಿನ್ಲಿಕ್ಕೆ ಬೇಕು ಅಥವಾ ಅದರ ಗ್ರೇವಿ ಬೇಕು ಅಂತ ಹೇಳಿ. ಸೊ, ತುಂಬಾ ತೆಳುವೆಲ್ಲ ನಾವು ಮಾಡೋದಿಲ್ಲ. ನಾವು ತರ್ತರಿಯಾಗಿ ರುಬ್ಬುವಂಥದ್ದು. ಸೊ, ಇಲ್ಲಿ ನೋಡ್ಬೋದು ಇವಾಗ ಇದನ್ನ ನಾನಿಲ್ಲಿ ರುಬ್ತಾ ಇದ್ದೀನಿ ಎಲ್ಲ ಮಸಾಲೆಯನ್ನ. ಸೊ, ನಾನಿಲ್ಲಿ ಜಾಸ್ತಿ ಹೊತ್ತು ಇದನ್ನ ಹಾಕೋದಿಲ್ಲ. ಸ್ವಲ್ಪ ಹೊತ್ತೇ ರುಬ್ತೀನಿ. ಅಂತ ಹೇಳಿದ್ರೆ ಎಷ್ಟು ಇದಕ್ಕೆ ಕರೆಕ್ಟಾಗಿ ಅಂದಾಜು ಬೇಕು ನೋಡಿ, ಅಷ್ಟೇ ಹೊತ್ತು ಇದನ್ನ ರುಬ್ಬುವಂಥದ್ದು. ಈ ಒಂದು ಬಿಸ್ನೆಸ್ ಅನ್ನ ನಾನು ಸ್ಟಾರ್ಟ್ ಮಾಡುವಾಗ ನಾನೊಬ್ಳೇ ಮಾಡ್ತಿದ್ದೆ ಆಯ್ತಾ. ಅಂತ ಹೇಳಿದ್ರೆ ಈ ಒಂದು ಕಟ್ಟಿಂಗ್ ಎಲ್ಲ ಆಗಿರ್ಬೋದು ಅಥವಾ ಮೀನೆಲ್ಲ ಕಟ್ ಮಾಡುವಂಥದ್ದು ಅದೆಲ್ಲ ನಾನೇ ಮಾಡ್ತಾ ಇದ್ದೆ. ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ 2-3 ಕೆಜಿ ನಾವು ತಗೊಂಡ್ ಬರ್ತಾ ಇದ್ವಿ. ಆ ಒಂದು ರೀಸನ್‌ಗೆ ನಾನೇ ಮಾಡ್ತಾ ಇದ್ದೆ. ಆದರೆ ಇವಾಗ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗೆ ಹೌಸ್ ಹೆಲ್ಪರನ್ನ ನಾನು ಹೆಲ್ಪ್‌ಗೆ ತಗೊಳ್ತೀನಿ. ಹಾಗೇನೆ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ನನ್ನ ತಾಯಿದು ಮಸಾಲ ಆಗಿರ್ಬೋದು, ಅವ್ರದ್ದು ಅಂದಾಜು ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅವರ ಹಾಗೇನೆ ಮಾಡ್ಲಿಕ್ಕೆ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ನೋಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇದೆಲ್ಲ ಓಲ್ಡ್ ಮೆಥಡ್ಸ್ ಆಯ್ತಾ. ಅಂತ ಹೇಳಿದ್ರೆ ಹಳೆ ಅಥೆಂಟಿಕ್ ಸ್ಟೈಲ್ಸ್ ಇದೆಲ್ಲ. ಇದೆಲ್ಲ ಮರ್ತೋಗ್ಬಾರ್ದು ಅನ್ನೋವಂಥ ರೀಸನ್ ಕೂಡ ನನ್ನ ಈ ಒಂದು ಚಾನೆಲ್ ಮುಖಾಂತರ ತೋರಿಸ್ಕೊಡ್ಲಿಕ್ಕೆ ನಾನು ಮುಂಚೆಯಿಂದ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನಷ್ಟು ಕೂಡ ಪ್ರಯತ್ನ ಪಡ್ತೀನಿ. ನನ್ನ ಅತ್ತೆ ಯಾರಿದ್ದಾರೆ ಅವರ ಒಂದು ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಸೌತೆಕಾಯಿ ಹಾಕಿ ಈ ಒಂದು ಸಾಲ್ಟೆಡ್ ಪೋರ್ಕ್ ಅನ್ನ ನಾವು ಮಾಡುವಂಥ ರೀತಿ ಆಗಿರ್ಬೋದು, ಅದೆಲ್ಲ ಹಳೆ ಮೆಥಡ್ಸ್. ಇವಾಗ ಎಲ್ಲ ನಮ್ಮ ಜನರೇಷನ್‌ಗೆ ನಿಜವಾಗ್ಲೂ ಈಗಿನ ಜನರೇಷನ್‌ಗೆ ಗೊತ್ತಿಲ್ಲ ತುಂಬಾ ಜನರಿಗೆ. ಅದರ ಟೇಸ್ಟ್ ಕೂಡ ಗೊತ್ತಿಲ್ಲ. ಇವಾಗ ನಮ್ಗೆ ಕಸ್ಟಮರ್ಸ್ ಬಂದ್ರು ಕೂಡ ಯಾರೆಲ್ಲ ಅದನ್ನ ನೋಡಿ ಟೇಸ್ಟ್ ಮಾಡಿದ್ದಾರೆ ಅವರು ತುಂಬಾ ಇಷ್ಟಪಡ್ತಾರೆ. ಆದ್ರೆ ಈಗಿನ ಜನರೇಷನ್ ಅದನ್ನ ಅಟ್‌ಲೀಸ್ಟ್ ನಾವು ಟೇಸ್ಟ್ ಮಾಡು ಅನ್ನೋ ರೀಸನ್‌ಗೋಸ್ಕರನಾದ್ರೂ ಅದನ್ನ ಬೈ ಮಾಡ್ತಾರೆ. ಹಾಗೇನೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸಲಾಡ್ಸ್ ಎಲ್ಲ ಮಾಡಿ ನಮ್ಗೆ ಫೋಟೋ ಎಲ್ಲ ಕಳಿಸ್ತಾರೆ ಆಯ್ತಾ. ನಾವು ಈ ರೀತಿ ಮಾಡಿದೀವಿ ನೋಡಿ ಅಂತ ಹೇಳಿ. ಸೊ, ಅದು ನಮ್ಗೆ ಖುಷಿ ಆಗುವಂಥದ್ದು. ಯಾಕಂದ್ರೆ ಅಕ್ಸೆಪ್ಟೆನ್ಸ್ ಇರ್ಬೇಕು. ಯಾವುದೇ ಒಂದು ಹಳೆ ರೆಸಿಪಿ ಆಗಿರ್ಬೋದು, ಹೊಸ ರೆಸಿಪಿ ಆಗಿರ್ಬೋದು. ಹಾಗೆ ಪ್ರತಿಯೊಂದು ಜನರೇಷನ್ ಅಲ್ಲಿ ಅವರವರು ತಗೊಳ್ಳೋಂಥ ರೀತಿ ಚೇಂಜ್ ಇರುತ್ತೆ. ಸೊ, ಹಾಗಾಗಿ
ಅವರು ಅದನ್ನ ತಗೊಂಡು ಸಲಾಡ್ಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅವರೇ ಏನಾದರೂ ಒಂದು ಇನೋವೇಟಿವ್ ಆಗಿ ಮಾಡುವಂಥದ್ದನ್ನೆಲ್ಲ ಮಾಡಿ ನಮಗೆ ಕಳಿಸ್ತಾರೆ. ಸೊ ಅದು ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಆಯಿತಾ. ಇಲ್ಲಿ ನನ್ನ ಮೇನ್ ಮೋಟಿವ್ ಕೂಡ ಅದೇ. ಈ ಎಲ್ಲ ರೆಸಿಪೀಸನ್ನು ನಾವೆಲ್ಲ ಕಲ್ತುಕೊಂಡು ಬಂದಂಥ ರೆಸಿಪೀಸ್ ಅಲ್ಲ. ನನ್ನ ತಾಯಿ ಇದರಲ್ಲಿ ಎಕ್ಸ್ಪರ್ಟ್. ಸೊ ಅವರ ಒಂದು ರೆಸಿಪಿ ಎಲ್ಲ ಮತ್ತೆ ಮರೆಯಾಗಬಾರ್ದು ಅಂತ ಹೇಳಿದ್ರೆ ಮತ್ತೆ ನಮಗೆ ಇಲ್ಲ ನಮ್ಮ ಒಂದು ಆ ರೆಸಿಪೀಸೇ ನಮ್ಮ ಜೊತೆಗಿಲ್ಲ ಅಂತ ಹೇಳಿ ಆಗಬಾರ್ದು. ನನ್ನ ಒಂದು ಚಾನಲ್ ಮುಖಾಂತರ ಈ ಒಂದು ರೆಸಿಪೀಸನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಕೂಡ ನೀವು ತೋರಿಸ್ತಾ ಇದ್ದೀರಿ. ನಂಗೆ ತುಂಬ ಖುಷಿ ಆಗುತ್ತೆ. ಸ್ಪೆಷಲಿ ನಂಗೆ ಖುಷಿ ಆಗುವಂಥದ್ದು ಫೀಡ್ಬ್ಯಾಕ್ಸ್. ನೀವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ. ಯಾಕಂತ ಹೇಳಿದ್ರೆ ತುಂಬ ಮಂದಿಗೆ ಇದರಲ್ಲಿ ಒಳ್ಳೆ ಗೊತ್ತಿರುವವರು ಕೂಡ ನಮಗೆ ಕಸ್ಟಮರ್ಸ್ ಇದ್ದಾರೆ. ಈಗ ಏಜ್ಡ್ ಆಗಿದೆ ಅವರಿಗೆ. ಅವರು ಏಜ್ ಆದವರು ನಮಗೆ ಅವರೊಂದು ಕರೆಕ್ಷನ್ ಮಾಡ್ತಾ ಇರಬೇಕಾದ್ರೆ, ಅವರು ನಮಗೆ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇರಬೇಕಾದ್ರೆ, ಒಂದು ನಾನು ಅವರ ಮಗಳ ಥರನೇ ಅಂತ ಅನ್ಕೊಂಡು ನನಗೆ ಅವರು ಫೀಡ್ಬ್ಯಾಕ್ ಕೊಡ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ ಆವಾಗ. ನಿಜವಾಗ್ಲೂ ಹೇಳ್ತೀನಿ, ನಾನು ತುಂಬ ನೆಗೆಟಿವ್ ಆಗಿ ನಾನು ಯಾವತ್ತೂ ತಗೊಂಡಿಲ್ಲ ಯಾವ ಫೀಡ್ಬ್ಯಾಕನ್ನು ಕೂಡ. ಎಲ್ಲ ಪಾಸಿಟಿವ್ ಆಗಿ ತಗೊಳ್ದೆ. ಯಾಕಂದರೆ ಅಷ್ಟು ಚೆನ್ನಾಗಿ ನನಗೆ ಅವರು ಎಕ್ಸ್‌ಪ್ಲೇನ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮದು ಒಂದು ಸ್ಟೆಪ್ ಇಲ್ಲಿ ಪ್ರೊಸೀಜರ್ ಆದ ನಂತರ ಏನಿದು ಪಿಕಲ್ಸ್ ಎಲ್ಲ ಫ್ರೆಶ್ ಆಗಿ ಆದ ನಂತರ ನಾವಿಲ್ಲಿ ಪ್ಯಾಕಿಂಗನ್ನು ಮಾಡ್ಕೊಳ್ತೀನಿ. ಪ್ಯಾಕಿಂಗನ್ನು ಮಾಡಲಿಕ್ಕೆ ನನಗೆ ಸೀಲ್ ಹಾಕಲಿಕ್ಕೆ ಇವಾಗ ಪ್ರವೀಣ್ ಹೆಲ್ಪ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ನನಗೆ ಎಲ್ಲ ಟಾಸ್ಕ್ ಮಾಡಲಿಕ್ಕೆ ಇವಾಗ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಟಾಸ್ಕನ್ನು ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಫುಲ್ ಟೈಮ್ ನಾನು ಎಡಿಟಿಂಗಲ್ಲಿರ್ತೀನಿ. ವಿಡಿಯೋ ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು, ಹಾಗೆಯೇ ಪೋಸ್ಟ್ಸ್ ಏನು ನಮಗೆ ಅಪ್ಡೇಟ್ಸನ್ನು ಕೊಡುವಂಥದ್ದಾಗಿರ್ಬೋದು, ಅದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ಆರ್ಡರ್ಸನ್ನು ತೊಗೊಳ್ತೀನಿ. ಆರ್ಡರ್ಸನ್ನು ಡಿಸ್ಪ್ಯಾಚ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ನಾನು ಮಾಡ್ತಾ ಇರ್ತೀನಿ. ಹಾಗೆ ಇದರಲ್ಲಿ ಸ್ವಲ್ಪ ನಾನು ಹೆಲ್ಪ್ ತೊಗೊಳ್ತೀನಿ ಪ್ರವೀಣಂದು. ಅವನು ಇತ್ತೀಚೆಗೆ ಪಾಪ ತುಂಬ ಹೆಲ್ಪ್ ಮಾಡ್ತಾನೆ ನನಗೆ. ನನಗೆ ಹಸ್ಬೆಂಡ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಹೇಳ್ತಾರೆ ನನಗೆ. ಹಾಗೆ ಇಲ್ಲಿ ಸ್ಟಿಕ್ಕರಿಂಗನ್ನೆಲ್ಲ ನಾವು ಹೊಸತು ಮಾಡಿಸಿದ್ದೀವಿ ಈ ಸರ್ತಿ. ಸೊ ತುಂಬ ಕ್ವಾಂಟಿಟಿಯಲ್ಲಿ ಇತ್ತು ಇವತ್ತು ನನಗೆ ಪ್ಯಾಕಿಂಗನ್ನು ಮಾಡಲಿಕ್ಕೆ. ಆ ಒಂದು ರೀಸನಿಗೆ ನಾವು ಕತ್ತಲೆ ಆಗಿದೆ ಇವಾಗ ಈ ಎಲ್ಲ ಇದನ್ನು ಮಾಡುವಂಥ ಸಮಯದಲ್ಲಿ. ವಿಡಿಯೋದಲ್ಲಿ ಎಷ್ಟೊಂದು ಈಸಿಯಾಗಿ ಕಾಣ್ತಾ ಇರ್ಬೋದು, ಆದರೆ ಅಷ್ಟೊಂದು ಈಸಿ ಇಲ್ಲ ಇದು. ತುಂಬ ಅಂತ ಹೇಳಿದ್ರೆ ತುಂಬ ಎನರ್ಜಿ, ಹಾಗೆ ತುಂಬ ಎಫರ್ಟ್ಸ್, ತುಂಬ ಟೈಮ್ ನಾವು ತಗೊಳ್ತೀವಿ ಇದರಿಂದ. ಹಾಗೆ ನಿಮಗೆ ಕೂಡ ಒಂದು ಹೈಜೀನ್ ಆಗಿರುವಂತಹದ್ದನ್ನು ನಾವು ಕೊಡಬೇಕು, ಏನಾದರೂ ಹೊಸತನ್ನ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿರ್ತೀವಿ. ಅದರ ಪ್ಲಾನಿಂಗನ್ನೆಲ್ಲ ಮಾಡ್ತಾ ಇರ್ತೀವಿ. ಈ ವೀಕಲ್ಲಿ ನಾವು ಏನು ಹೊಸತನ್ನ ಮಾಡ್ಬೋದು, ಅದಕ್ಕೋಸ್ಕರ ನಾನೇ ತುಂಬ ಆಲೋಚನೆ ಮಾಡಿಬಿಟ್ಟು ಈ ಕಣೀಲೆ ಅಂತ ಹೇಳ್ತೀವಿ, ಬ್ಯಾಂಬೂ ಟೆಂಡರ್ ಬ್ಯಾಂಬೂ ಏನಿದೆ ನೋಡಿ, ಅದರ ಪಿಕ್ಕಲನ್ನು ನಾನು ಹಾಕಿದ್ದೆ. ತುಂಬ ಮಂದಿ ಇಷ್ಟಪಟ್ಟಿದ್ದೀರಾ. ಇನ್ನಷ್ಟು ನನಗೆ ತುಂಬ ಆರ್ಡರ್ಸ್ ಇದೆ. ಒಂದೇ ದಿನದಲ್ಲಿ ಫುಲ್ ಸ್ಟಾಕ್ ನಂದು ಖಾಲಿಯಾಗಿತ್ತು. ನಾನು ಅಷ್ಟೊಂದು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಹೈಟ್ ನಾನು ಮಾಡಿರುವಂಥದ್ದಲ್ಲ. ಆದರೆ ನನ್ನ ಪ್ರಯತ್ನ ಪ್ರತಿಯೊಂದು ವಾರ ಏನಾದರೂ ಹೊಸತು ಕೊಡಬೇಕು. ಯಾಕಂತ ಹೇಳಿದ್ರೆ ತುಂಬ ಮಂದಿ ತುಂಬ ಥರದ್ದು ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾರೆ. ನನಗೂ ಗೊತ್ತಿದೆ, ತುಂಬ ಗ್ರೂಪ್ಸ್ ಎಲ್ಲ ಇದೆ. ಆದರೆ ಇನ್ನೋವೇಟಿವ್ ಆಗಿ ಮಾಡೋರು ತುಂಬಾ ಕಡಿಮೆ ಅಂತೇಳಿ ಅನ್ಸುತ್ತೆ ನನಗೆ. ಅಂದ್ರೆ ಯುನೀಕ್ನೆಸ್ ಏನಾದ್ರೂ ಒಂದು ಹೊಸತು. ಇವಾಗ ನಾವು ಕೂಡ ನಮ್ಮ ಒಂದು ಕ್ರಿಶ್ಚಿಯನ್ ಸಮುದಾಯದಲ್ಲಿ ನಾವೇನು ಮಾಡ್ತೀವಿ ರೆಗ್ಯುಲರ್ ಆಗಿ ಆ ಐಟಮ್ಸನ್ನೆಲ್ಲ ಹಾಕ್ತೀವಿ. ಆದ್ರೆ ಪ್ರತಿ ವಾರ ಏನಾದ್ರೂ ಹೊಸತನ ತರುವುದಿದೆಯಲ್ಲ, ಅದಕ್ಕೆ ತುಂಬಾ ತಲೆ ಖರ್ಚು ಮಾಡಬೇಕಾಗತ್ತೆ. ಆದ್ರೆ ಎಕ್ಸ್ಪೆಕ್ಟೇಷನ್ ನಾನು ಜಾಸ್ತಿ ಇಡದೇ ಇಲ್ಲ. ಹಾಗಾಗಿ ನಾನು ಈ ಒಂದು ಟೆಂಡರ್ ಬ್ಯಾಂಬೂ ಇದ್ದು ಪಿಕ್ಕಲ್ ಏನಿದೆ, ಕಣಿಲೆ ಪಿಕ್ಕಲ್, ಇದು ಈಗ ಸೀಸನ್ ಅಲ್ವಾ, ಅದು ಯಾವಾಗ್ಲೂ ಸಿಗುದಿಲ್ಲ. ಆದ್ರೆ ಎಲ್ರು ಇದನ್ನ ತಗೊಳ್ತಾರೆ. ಸ್ವಲ್ಪ ಹೆಸರು ಹಾಕಿ ಹೆಸರು ಕಾಳು ಹಾಕಿ ಎಲ್ಲ ಸಾರೆಲ್ಲ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೂಡ ಮಾಡ್ತೀವಿ. ತುಂಬಾ ಟೇಸ್ಟಿ ಆಗಿದೆ ಖಂಡಿತ. ಆದ್ರೆ ಅದನ್ನ ನಮ್ಗೆ ಜಾಸ್ತಿ ಟೈಮ್ ಅದಕ್ಕೆ ಶೆಲ್ಫ್ ಲೈಫ್ ಇರೋದಿಲ್ಲ, ಡ್ಯೂರೇಬಿಲಿಟಿ ಇರೋದಿಲ್ಲ. ಆ ಒಂದು ರೀಸನ್ಗೆ ಹೊರ ದೇಶದಲ್ಲಿರುವವರಿಗೆ ಇದೊಂದು ಏನ್ ಹೇಳ್ತಾರೆ, ಅವಕಾಶ ಸಿಗುದಿಲ್ಲ ಅಲ್ವಾ, ಅದನ್ನೆಲ್ಲ ತುಂಬಾ ಜಾಸ್ತಿ ಟೈಮ್ ಎಲ್ಲ ಇಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಆಲೋಚನೆ ಮಾಡಿದೆ, ಯಾಕೆ ಇದ್ರದ್ದೊಂದು ಪಿಕ್ಕಲ್ ಮಾಡಿ ನಾವು ಕೊಡಬಾರ್ದು. ಪಿಕ್ಕಲ್ ಮಾಡಿದ್ರೆ ಅದನ್ನ ನಾವು ಎಷ್ಟು ಟೈಮ್ ಕೂಡ ಇಡ್ಬೋದು, ಹಾಗೇನೆ ಅದರ ಕ್ರಂಚಿನೆಸ್ ಕೂಡ ಹೋಗೋದಿಲ್ಲ. ಆ ಒಂದು ರೀಸನಿಗೆ ನಾನು ಆ ಒಂದು ಪಿಕ್ಕಲ್ ಅನ್ನ ಮಾಡಿದೆ. ಆದ್ರೆ ಒಂದೇ ದಿನದಲ್ಲಿ ಅದು ಖಾಲಿ ಆಗಿದೆ. ಈಗ ಮತ್ತೊಮ್ಮೆ ನನಗೆ ಮಾಡ್ಲಿಕ್ಕೆ ಅದು ಕೂಡ ಸೆಕೆಂಡ್ ಬ್ಯಾಚ್ ಕೂಡ ಫುಲ್ ಪ್ರೀ ಬುಕ್ಕಿಂಗ್ ಆಗಿದೆ, ಆಲ್ರೆಡಿ ರಿಸರ್ವ್ ಮಾಡಿದ್ದಾರೆ. ಇನ್ನಷ್ಟು ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಕೂಡ ನಾನು ಕ್ವಾಲಿಟಿಯಲ್ಲಿ ಇನ್ನಷ್ಟು ಇಂಪ್ರೂವ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ಮಾಡುವಾಗ ತುಂಬಾ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ, ಆದ್ರೂ ಕೂಡ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ನಿಮಗೆ. ಅದರಲ್ಲಿ ಕೂಡ ಕರೆಕ್ಷನ್ ಮಾಡಿದ್ದೀರಾ, ಅದು ಕೂಡ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿ, ನಿಮ್ಮ ಮಗಳಾಗಿ ನನ್ನನ್ನು ಒಂದು ಅಕ್ಸೆಪ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ತುಂಬಾ ಅಂತ ಹೇಳಿದ್ರೆ ತುಂಬಾ ನನ್ನ ಹೃದಯ ಪೂರ್ವಕ ನಿಮಗೆ ಧನ್ಯವಾದಗಳು. ನನ್ನ ಒಂದು ಎಫರ್ಟ್ಸಿಗೆ ನೀವು ಆ ಒಂದು ಬೆಲೆಯನ್ನು ಕೊಡ್ತಾ ಇದ್ದೀರಾ ನೋಡಿ, ಅದಕ್ಕಿಂತ ಮಿಗಿಲಾದದ್ದು ಯಾವುದು ಕೂಡ ಇಲ್ಲ.
ನಾನು ಕೂಡ ಅಷ್ಟೇ ಕಷ್ಟಪಡ್ತಾ ಇದ್ದೀನಿ. ನಿಮ್ಮ ಬೆಂಬಲ ನನಗೆ ಇದೇ ರೀತಿ ಇರಲಿ ಅಂತೇಳಿ ನಾನು ನಿಮ್ಮ ಹತ್ರ ಪ್ರೇ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಡೇ ಇಲ್ಲಿ ನಮ್ಮದು ಡಿಸ್ಪ್ಯಾಚ್ ಆಗುವಂಥ ದಿನ ವೀಕೆಂಡಿಗೆ ನಾವು ಒಳ್ಳೊಳ್ಳೆ ಐಟಮ್ಸನ್ನೆಲ್ಲ ಡಿಸ್ಪ್ಯಾಚ್ ಮಾಡ್ತೀವಿ, ಸ್ಪೆಷಲ್ ಐಟಮ್ಸನ್ನು. ಸೊ ಈ ವೀಕೆಂಡಿಗೆ ನಾವು ಸ್ಪೆಷಲ್ ಹಾಕಿರುವಂಥದ್ದು ಇಲ್ಲಿ ನಾನು ಹಾಕ್ತೀನಿ ಪೋಸ್ಟಲ್ಲಿ. ಸೊ ಇದು ನಿಮಗೆ 25 ತಾರೀಕು ಶನಿವಾರ, ಹಾಗೆಯೇ 26 ತಾರೀಕು ಆದಿತ್ಯವಾರ ಇರುತ್ತೆ. ಅದರ ಮಧ್ಯದಲ್ಲಿ ಏನಾದರೂ ನಿಮಗೆ ಚೇಂಜಸ್ ಇದ್ದರೆ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಹಾಕ್ತೀನಿ, ಅಥವಾ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ FBಯಲ್ಲಿ ಕೂಡ ನಾನು ಪೋಸ್ಟನ್ನು ಹಾಕ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂತಹ ನನ್ನ ರಿಯಲಿಸ್ಟಿಕ್ ಆಗಿರುವಂತಹ ಪ್ರೊಡಕ್ಟಿವ್ ಆಗಿರುವಂತಹ ದಿನ. ಇದು ಡೈಲಿ ಆಗ್ತಾ ಇರೋದು ಇವಾಗ, ಅಷ್ಟೊಂದು ಬ್ಯುಸಿ ಆಗಿರ್ತೀವಿ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ದಯೆಯಿಂದ, ನಿಮ್ಮ ಪ್ರೀತಿಯಿಂದ, ಆಗ ದೇವರ ಒಂದು ಆಶೀರ್ವಾದದಿಂದ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಸದಾಕಾಲ ಇದೇ ರೀತಿ ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಭಾವಿಸ್ತೀನಿ. ಒಂದು ವೇಳೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾ ಇದ್ದೀರಾದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ಸ್, ರಾ ಕಂಟೆಂಟ್ಸನ್ನು ನಾವು ಹಾಕ್ತಾ ಇರ್ತೀವಿ, ಹಾಗೆ ರೆಸಿಪೀಸನ್ನೆಲ್ಲ ಶೇರ್ ಮಾಡ್ತೀವಿ. ಹಾಗೆ ನೀವು ನಮಗೆ FBಯಲ್ಲಿ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಅದರಲ್ಲಿ ಪ್ರತಿಯೊಂದು ದಿನ ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಹಾಗೆಯೇ ನಾನು ಕಡಿಮೆ ರೇಟಿಗೆ ನಿಮಗೆ ಒಳ್ಳೊಳ್ಳೆ ಎಥ್ನಿಕ್ ವೇರ್ಸನ್ನೆಲ್ಲ ನಾನು ಲಿಂಕ್ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲೂ ಕೂಡ ನೀವು ಬೈ ಮಾಡ್ಬೋದು, ಅದನ್ನು ಕೂಡ ನೀವು ತೊಗೊಳ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಇನ್ನು ಸಿಗ್ತೀನಿ ನಿಮಗೆ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.